ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧಿಯುದ್ಧಾಚ್ಛ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಅಂದರೆ, ಓ ಅರ್ಜುನ, ನಿನ್ನ ಸ್ವಧರ್ಮವನ್ನು ಗಮನಿಸಿದರೂ ನೀನು ಹಿಂಜರಿಯಬಾರದು. ಕ್ಷತ್ರಿಯನಿಗೆ ಧರ್ಮಕ್ಕಾಗಿ ನಡೆಯುವ ಯುದ್ಧಕ್ಕಿಂತ ಶ್ರೇಷ್ಠವಾದ ಕರ್ತವ್ಯ ಮತ್ತೊಂದಿಲ್ಲ. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಃ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಅಂದರೆ, ಓ ಪಾರ್ಥ, ಇಂತಹ ಧರ್ಮಯುದ್ಧವು ಸ್ವರ್ಗದ ಬಾಗಿಲಿನಂತಿದೆ. ಇಂತಹ ಅವಕಾಶವು ಅದೃಷ್ಟವಂತ ಕ್ಷತ್ರಿಯರಿಗೆ ಮಾತ್ರ ದೊರೆಯುತ್ತದೆ ಎಂದು ಇದರ ಅರ್ಥ. ಅಥ ಚೇತ್ ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸ್ಯಸಿ. ಅಂದರೆ, ಈ ಧರ್ಮಯುದ್ಧವನ್ನು ನೀನು ಮಾಡದಿದ್ದರೆ ನಿನ್ನ ಕರ್ತವ್ಯವನ್ನು ಕೀರ್ತಿಯನ್ನು ಕಳೆದುಕೊಂಡು ಪಾಪಕ್ಕೆ ಒಳಗಾಗುವೆ ಎಂದು ಇದರ ಅರ್ಥ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿರ್ಮರಣದತಿರಿಚ್ಯತೆ. ಅಂದರೆ, ಜನರು ನಿನ್ನ ಅಪಕೀರ್ತಿಯನ್ನು ಸದಾ ಹೇಳಿಕೊಳ್ಳುತ್ತಾರೆ. ಗೌರವ ಪಡೆದವನಿಗೆ ಅಪಕೀರ್ತಿ ಮರಣಕ್ಕಿಂತಲೂ ಹೆಚ್ಚು ನೋವುಂಟು ಮಾಡುತ್ತದೆ ಎಂದು ಇದರ ಅರ್ಥ. ಭಯದ್ರಾಣಾದುಪರತಂ ಮಂಸ್ಯಂತೆ ತ್ವಾಂ ಮಹಾರಥಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಾಸಿ ಲಾಘವಂ. ಅಂದರೆ, ಮಹಾಯೋಧರು ನೀನು ಭಯದಿಂದ ಯುದ್ಧಭೂಮಿಯನ್ನು ಬಿಟ್ಟೆ ಎಂದು ಭಾವಿಸುತ್ತಾರೆ. ನಿನ್ನನ್ನು ಗೌರವಿಸುತ್ತಿದ್ದವರು ನಿನ್ನನ್ನು ಕೀಳಾಗಿ ಕಾಣುತ್ತಾರೆ. ಅವಾಚ್ಯವಾದಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಃ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ಅಂದರೆ, ನಿನ್ನ ಶತ್ರುಗಳು ನಿನ್ನ ಸಾಮರ್ಥ್ಯವನ್ನು ನಿಂದಿಸಿ ಹೇಳಬಾರದ ಮಾತುಗಳನ್ನು ಆಡುತ್ತಾರೆ. ಅದಕ್ಕಿಂತ ಹೆಚ್ಚು ದುಃಖಕರವಾದುದು ಇನ್ನೇನಿದೆ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತನಿಶ್ಚಯಃ. ಅಂದರೆ, ಯುದ್ಧದಲ್ಲಿ ವೀರಮರಣ ಹೊಂದಿದರೆ ಸ್ವರ್ಗವನ್ನು ಪಡೆಯುವೆ, ಗೆದ್ದರೆ ಭೂಮಿಯನ್ನು ಆಳುವೆ. ಆದ್ದರಿಂದ ದೃಢನಿಶ್ಚಯದಿಂದ ಎದ್ದು ನಿನ್ನ ಕರ್ತವ್ಯವನ್ನು ನೆರವೇರಿಸು. ಸುಖ ದುಃಖೇ ಸಮೇ ಕೃತ್ವಾ ಲಾಭಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಅಂದರೆ, ಸುಖ ದುಃಖ ಲಾಭ ನಷ್ಟ ಜಯ ಅಪಜಯಗಳನ್ನು ಸಮಭಾವದಿಂದ ನೋಡಿ ನಿನ್ನ ಕರ್ತವ್ಯವನ್ನು ಮಾಡು. ಹೀಗೆ ಮಾಡಿದರೆ ಪಾಪವು ನಿನ್ನನ್ನು ತಟ್ಟುವುದಿಲ್ಲ. ಏಷಾ ತೇ ವಿಹಿತ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಯಸಿ. ಅಂದರೆ, ಇದುವರೆಗೆ ನಾನು ಆತ್ಮತತ್ವವನ್ನು ಸಾಂಖ್ಯ ವಿವರಿಸಿದೆ. ಈಗ ಕರ್ಮಯೋಗದ ಬಗ್ಗೆ ಕೇಳು. ಈ ಜ್ಞಾನದಿಂದ ನೀನು ಕರ್ಮಬಂಧನದಿಂದ ಮುಕ್ತನಾಗುವೆ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಂದರೆ, ಈ ಕರ್ಮಯೋಗದ ಮಾರ್ಗದಲ್ಲಿ ಮಾಡಿದ ಸಣ್ಣ ಪ್ರಯತ್ನವೂ ವ್ಯರ್ಥವಾಗುವುದಿಲ್ಲ. ಈ ಧರ್ಮದ ಸ್ವಲ್ಪ ಆಚರಣೆಯು ಮನುಷ್ಯನನ್ನು ಮಹಾಭಯದಿಂದ ರಕ್ಷಿಸುತ್ತದೆ. ವ್ಯವಸಾಯಾತ್ಮಿಕ ಬುದ್ಧಿರೇಕೇಹ ಕುರು ನಂದನ ಬಹುಶಾಖಾ ಯನಂತಾಶ್ಚ ಬುದ್ಧಯೋವ್ಯವಸಾಯಿನಾಂ. ಅಂದರೆ, ಓ ಅರ್ಜುನ, ದೃಢ ನಿಶ್ಚಯವುಳ್ಳವರ ಬುದ್ಧಿ ಒಂದೇ ಗುರಿಯತ್ತ ಕೇಂದ್ರೀಕೃತವಾಗಿರುತ್ತದೆ. ಆದರೆ ಚಂಚಲ ಮನಸ್ಸಿನವರ ಆಲೋಚನೆಗಳು ಅನೇಕ ದಿಕ್ಕುಗಳಿಗೆ ಹರಡಿರುತ್ತವೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಅಂದರೆ, ಓ ಅರ್ಜುನ, ಕೆಲವು ಜನರು ವೇದಗಳ ಬಾಹ್ಯ ಫಲಗಳ ಬಗ್ಗೆ ಮಾತ್ರ ಮಾತನಾಡುತ್ತಾರೆ. ಅದಕ್ಕಿಂತ ಉನ್ನತವಾದ ಸತ್ಯವೇ ಇಲ್ಲ ಎಂದು ಭಾವಿಸುತ್ತಾರೆ. ಕಾಮಾತ್ಮನಃ ಸ್ವರ್ಗಪರಜನ್ಮ ಕರ್ಮಫಲಪ್ರದಾಂ ಕ್ರಿಯಾವಿಶೇಷಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಅಂದರೆ, ಇಂತಹವರು ಆಸೆಗಳಿಂದ ತುಂಬಿರುತ್ತಾರೆ. ಸ್ವರ್ಗ ಭೋಗ ಮತ್ತು ಐಶ್ವರ್ಯವನ್ನು ಪಡೆಯುವುದೇ ಜೀವನದ ಗುರಿಯೆಂದು ನಂಬುತ್ತಾರೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿಃ ಸಮಾಧೌ ನ ವಿಧೀಯತೆ. ಅಂದರೆ, ಭೋಗ ಮತ್ತು ಐಶ್ವರ್ಯದಲ್ಲಿ ಅತಿಯಾಗಿ ಆಸಕ್ತರಾಗಿರುವವರ ಮನಸ್ಸು ಸ್ಥಿರವಾಗುವುದಿಲ್ಲ. ಅವರಿಗೆ ಏಕಾಗ್ರತೆ ಮತ್ತು ಆತ್ಮಜ್ಞಾನವನ್ನು ಪಡೆಯುವುದು ಕಷ್ಟವಾಗುತ್ತದೆ ಎಂದು ಇದರ ಅರ್ಥ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಅಂದರೆ, ಓ ಅರ್ಜುನ,
ಪ್ರಕೃತಿಯ 3 ಗುಣಗಳಾದ ಸತ್ವ, ರಜಸ್ ಮತ್ತು ತಮಸ್ಗಳನ್ನು ಮೀರಲು ಪ್ರಯತ್ನಿಸು. ಸುಖ ದುಃಖಗಳ ದ್ವಂದ್ವಗಳನ್ನು ಮೀರಿ ಆತ್ಮದಲ್ಲಿ ಸ್ಥಿರನಾಗು. ಇದರೊಂದಿಗೆ ಭಗವದ್ಗೀತೆಯ 2ನೇ ಅಧ್ಯಾಯವಾದ ಸಾಂಖ್ಯಯೋಗದ 3ನೇ ಭಾಗ ಮುಕ್ತಾಯವಾಗುತ್ತದೆ. ಈ ಭಾಗದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಸ್ವಧರ್ಮದ ಮಹತ್ವ, ಕರ್ತವ್ಯವನ್ನು ಧೈರ್ಯದಿಂದ ನೆರವೇರಿಸುವ ಅಗತ್ಯ ಮತ್ತು ಏಕಾಗ್ರ ಬುದ್ಧಿಯ ಮಹತ್ವವನ್ನು ವಿವರಿಸಿದನು. ಹಾಗೆಯೇ ಭೋಗ ಮತ್ತು ಐಶ್ವರ್ಯದ ಆಸಕ್ತಿಯನ್ನು ಮೀರಿ ಆತ್ಮಜ್ಞಾನದ ಮಾರ್ಗದಲ್ಲಿ ನಡೆಯುವಂತೆ ಉಪದೇಶಿಸಿದನು. ಮುಂದಿನ ಭಾಗದಲ್ಲಿ ಶ್ರೀಕೃಷ್ಣನು ನಿಷ್ಕಾಮ ಕರ್ಮಯೋಗ, ಕರ್ಮಫಲದ ಮೇಲಿನ ಆಸಕ್ತಿಯನ್ನು ತ್ಯಜಿಸುವುದು ಮತ್ತು ಸಮತ್ವವೇ ಯೋಗ ಎಂಬ ಅಮೂಲ್ಯ ತತ್ವಗಳನ್ನು ವಿವರಿಸಲಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಏನ್ಷಿಯಂಟ್ ಧರ್ಮ ಸ್ಟೋರೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ.